ಸಿಂಹರಾಶಿ ಮಿಶ್ರ ಫಲಗಳನ್ನು ಕೊಡ್ತಕ್ಕಂತಹ ದಿವಸ. ಒಂದಷ್ಟು ಒಳಿತು ಇದೆ, ಕೆಡಕೂ ಇದೆ, ಬೇಸರವೂ ಆಗುತ್ತೆ, ಸಂತೋಷವೂ ಆಗುತ್ತೆ. ಎಲ್ಲವನ್ನೂ ಕೂಡ ಸಮಚಿತ್ತ ಭಾವದಿಂದ ಸ್ವೀಕಾರ ಮಾಡಿಬಿಟ್ರೆ ಯಾವ ಸಮಸ್ಯೆಯೂ ಕೂಡ ಇರೋದಿಲ್ಲ. ಕಷ್ಟ ಬಂದಿದೆ, ಅದನ್ನು ತಡ್ಕೊಳ್ತಕ್ಕಂತಹ ಶಕ್ತಿ ಭಗವಂತ ನೀನು ಕೊಡು ಅಂತ ಕೇಳುವಂಥದ್ದು. ಸುಖ ಸಿಕ್ಕಿದೆ, ಮನೆಯವರಿಗೆ ಪರಿವಾರಕ್ಕೆ ಆ ಸುಖವನ್ನು ಹಂಚಿ ನಾನೂ ಕೂಡ ಸಂತೋಷವಾಗಿರ್ತೀನಿ ಅನ್ನುವಂತಹ ಭಾವನೆಯಲ್ಲಿರುವಂಥದ್ದು. ಇದು ಒಳ್ಳೆಯದಾಗತ್ತೆ. ನಿಮ್ಮೆಲ್ಲ ಕಾರ್ಯಗಳು ನಿಮ್ಮ ಧೈರ್ಯ, ದಕ್ಷತೆ, ಪ್ರಾಮಾಣಿಕತೆ ಇದರಿಂದ ಮಾಡಬೇಕು. ಆಗ ನಿಮಗೆ ಹೆಚ್ಚು ಕೀರ್ತಿಯೂ ಬರುತ್ತೆ, ಕೆಲಸದ ಒಂದು ಗುಣಮಟ್ಟವೂ ಕೂಡ ಬಹಳ ಉತ್ಕೃಷ್ಟವಾಗಿ ಇರುತ್ತೆ ಅನ್ನುವಂಥದ್ದು. ಚಿತ್ತ ಚಾಂಚಲ್ಯವನ್ನು ಬಿಟ್ಟು ನಿಮ್ಮ ಕೆಲಸದ ಕಡೆ ಗಮನವನ್ನು ಕೊಡಿ. ಮನಸ್ಸು 108 ಕಡೆ ಕರ್ಕೊಂಡು ಹೋಗುತ್ತೆ, ಆದರೆ ನಮ್ಮ ಹತೋಟಿಯಲ್ಲಿ ಅದನ್ನು ಇಟ್ಟುಕೊಂಡು ಮಾಡಬೇಕಾದಂತಹ ಕೆಲಸಗಳೇನಿದೆ, ನಮ್ಮ ಕರ್ತವ್ಯಗಳೇನಿದೆ, ಜವಾಬ್ದಾರಿ ಏನಿದೆ ಅದನ್ನು ಪೂರೈಸುವ ಬಗ್ಗೆ ನಮ್ಮ ಚಿಂತನೆ ಇರಬೇಕು, ಕಾರ್ಯರೂಪದಲ್ಲಿ ಇರಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಹಣದ ವಿಚಾರ ಬಂದಾಗ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗ್ತಕ್ಕಂಥದ್ದಿದೆ. ದುಡ್ಡು ಕಾಸು ಬಂದಾಗ ವ್ಯವಹಾರ ದಾಖಲೆಗಳು, ಲೆಕ್ಕಪತ್ರಗಳು ಸರಿಯಾಗಿರಲಿ. ಆದಷ್ಟು ಪಾರದರ್ಶಕವಾಗಿದ್ದಂತಹ ಲೆಕ್ಕಾಚಾರದಿಂದ ನಿಮಗೆ ಯಾವ ತೊಂದರೆಯೂ ಕೂಡ ಆಗದೇ ಇರುವಂಥದ್ದಾಗುತ್ತೆ. ಯಾವುದೇ ರೀತಿಯ ಸಾಲ ಮಾಡೋದು ಬೇಡ. ಏನೋ ಅಗತ್ಯತೆ ಕಾಣುತ್ತೆ, ಸಾಲ ಬೇಕು ಅಂತ ಹೇಳಿ ಅನ್ನಿಸಬಹುದು, ಆದರೆ ಸಾಲ ಮಾಡುವಂಥದ್ದು ಬೇಡ. ಇವತ್ತು ಮಾಡಿದಂತಹ ಸಾಲ ಮತ್ತೆ ತೀರಿಸಲಿಕ್ಕೆ ಕಷ್ಟ ಸಾಧ್ಯ ಆಗಬಹುದು ಅನ್ನುವಂತಹ ಉದ್ದೇಶ. ದುರ್ಗಾ ಸಪ್ತಶತಿ ಪಾರಾಯಣವನ್ನು ಅನುಕೂಲ ಇದ್ದವರು ಮಾಡಿಸಿ. ಜಗನ್ಮಾತೆಯ ಅನುಗ್ರಹ ನಿಮ್ಮ ಮೇಲೆ, ನಿಮ್ಮ ಪರಿವಾರದ ಮೇಲೆ ಇರಲಿ. ಶುಭವಾಗಿ. ಕನ್ಯಾ ರಾಶಿ, ಸಮಾಜದಲ್ಲಿ ಇವತ್ತು ಗಣ್ಯರ ಅಥವಾ ಸಾಧಕರ, ಹಿರಿಯರ, ಅಧಿಕಾರಿಗಳ ಪ್ರೋತ್ಸಾಹ ನಿಮ್ಮ ಕೆಲಸಕ್ಕೆ ಸಿಕ್ಕಬಹುದು. ಆದರೆ ಒಳ್ಳೆಯ ಮನಸ್ಸಿನಿಂದ ಅದನ್ನು ಸ್ವೀಕಾರ ಮಾಡಿ ಸದ್ವಿನಿಯೋಗ ಮಾಡಿಕೊಳ್ಳಿ. ಆ ಕಾರ್ಯವನ್ನು, ಅಂದುಕೊಂಡಂತಹ ಕೆಲಸವನ್ನು ಆ ಸಹಕಾರದಿಂದ ಪೂರೈಸಿ ಅನ್ನುವಂಥದ್ದು. ಸಾಮಾಜಿಕವಾಗಿ ನಿಮ್ಮ ಆಸೆಗಳು ಈಡೇರತಕ್ಕಂಥದ್ದು. ಸಮಾಜದಲ್ಲಿ ನನ್ನನ್ನು ಗುರುತಿಸ್ಕೊಳ್ಬೇಕು, ಯಾವುದೋ ಸಾರ್ವಜನಿಕವಾದಂತಹ ವೇದಿಕೆ ಮೇಲೆ ನಾನು ಇರಬೇಕು, ಈ ರೀತಿಯೆಲ್ಲ ಆಸೆ ಆಕಾಂಕ್ಷೆಗಳಿದ್ದವರಿಗೆ ಇವತ್ತು ಅದೆಲ್ಲವೂ ಕೂಡ ಈಡೇರತಕ್ಕಂಥದ್ದಾಗತ್ತೆ. ಕಚೇರಿಯ ಕೆಲಸಗಳೇನಾದರೂ ಇದ್ದರೆ ಮಧ್ಯಾಹ್ನದೊಳಗೆ ಅದನ್ನು ಪೂರೈಸಿಕೊಳ್ಬೇಕು. ಮಧ್ಯಾಹ್ನದ ನಂತರ ಸಮಯ ಅಷ್ಟೊಂದು ಚೆನ್ನಾಗಿಲ್ಲ, ಹಾಗಾಗಿ ಒಂದೇ ಕೆಲಸಕ್ಕೆ 10 ಬಾರಿ ಓಡಾಟವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಬರಬಹುದು. ಆ ಎಲ್ಲ ದೃಷ್ಟಿಯಿಂದ ನಿಮ್ಮ ಕೆಲಸಗಳನ್ನು ಆದಷ್ಟು ಬೇಗ ಪೂರೈಸಿಕೊಳ್ಳಿ ಅಂತಕ್ಕಂಥದ್ದು. ವಿವಾದಾತ್ಮಕವಾದಂತಹ ಹೇಳಿಕೆಗಳಿಂದ ಅವಮಾನಿತರಾಗ್ತೀರಿ. ನೀವು ಆಡುವಂತಹ ಮಾತು ಬೇರೆಯವರನ್ನ ಕೆರಳಿಸುತ್ತೆ, ವಿವಾದಕ್ಕೆ ದಾರಿ ಮಾಡಿಕೊಡುತ್ತೆ. ಅದು ಖಂಡಿತವಾಗಿ ಬೇಡ ಅಂತ ಹೇಳಿ ಅರ್ಥ. ಲಕ್ಷ್ಮೀ ಆರಾಧನೆಯನ್ನು ಮಾಡಿ, ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿಯವರಿಗೆ ಈ ದಿವಸದ ಆರಂಭ ತುಂಬ ಚೆನ್ನಾಗಿದೆ. ಎದ್ದಾಗಿನಿಂದ ಎಲ್ಲ ಕೆಲಸಗಳನ್ನು ಬಹಳ ಉತ್ಸಾಹದಿಂದ ಮಾಡಬೇಕು ಅನ್ನುವಂತಹ ಖುಷಿಯಲ್ಲಿ ಇರ್ತೀರಿ. ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಬೇಸರ ಉಂಟಾಗುತ್ತೆ, ಆಸಕ್ತಿ ಕಡಿಮೆ ಆಗುತ್ತೆ, ಆರಂಭ ಶೂರತ್ವ ನಿಧಾನವಾಗಿ ನಿಂತು ಹೋಗುತ್ತೆ ಅಂತ ಹೇಳಬೇಕು. ಸಹೋದ್ಯೋಗಿಗಳ ಜೊತೆಯಲ್ಲಿ ಮನಸ್ತಾಪಕ್ಕೆ ಅವಕಾಶ ಇದೆ. ಯಾವುದೋ ಸಣ್ಣ ಪುಟ್ಟ ವಿಚಾರಗಳು ಅಲ್ಲಿ ಮುನ್ನೆಲೆಗೆ ಬರುತ್ತೆ, ಜಗಳ ಮಾಡ್ಕೊಳ್ತೀರಿ. ಮಾತುಕತೆಯನ್ನು ಬಿಡುವಂತಹದ್ದು, ದೊಡ್ಡ ಮಟ್ಟದಲ್ಲಿ ಜಗಳಕ್ಕೆ ಅವಕಾಶಗಳಾಗುತ್ತೆ. ನಿಮ್ಮ ಮತ್ತು ನಿಮ್ಮ ಸ್ನೇಹಿತರ ಮಧ್ಯದಲ್ಲಿ ಕೆಲವು ವಿಚಾರಗಳಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದಿದೆ. ಧರ್ಮಪರವಾದಂತಹ ಒಂದು ಕಥೆಯನ್ನಾಗಲಿ ಅಥವಾ ಇನ್ಯಾವುದೋ ಒಂದು ಆಖ್ಯಾನವನ್ನಾಗಲಿ ಪಠನೆ ಮಾಡಿ ಯಾವುದೋ ಒಂದು ರೀತಿಯ ನಿಮಗೆ ಅನುಭವದ ಮಾರ್ಗದರ್ಶನ ಸಿಕ್ಕಲಿ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಹೇಗೆ ಕಷ್ಟಪಟ್ಟು ಮೇಲೆ ಬಂದಾಗ ಜನರ ಅನುಭವ ಇರುತ್ತೋ ಅದು ನಿಮಗೆ ತಿಳಿಯಲಿ ಅಂತಕ್ಕಂತಹದ್ದು ಉದ್ದೇಶವಾಗಿರುತ್ತೆ. ಶುಭವಾಗಿ. ವೃಶ್ಚಿಕ ರಾಶಿ, ಕುಟುಂಬ ಸದಸ್ಯರ ಜೊತೆಯಲ್ಲಿ ವಿಶೇಷವಾಗಿ ಸಂತೋಷವಾಗಿ ಕಾಲವನ್ನು ಕಳೀತಕ್ಕಂತಹ ಯೋಗ ನಿಮಗೆ ಈ ದಿವಸ ಸಿಕ್ಕಬಹುದು ಅನ್ನುವಂಥದ್ದು. ಕುಟುಂಬ ಮತ್ತು ಸ್ನೇಹಿತರಿಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತೀರಿ. ಕುಟುಂಬದ ಸದಸ್ಯರು, ನಿಮ್ಮ ಆತ್ಮೀಯರು ಯಾರಿದ್ದಾರೆ ಅವರ ಸಂತೋಷಕ್ಕೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತೀರಿ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗುತ್ತೆ. ನೆರೆಹೊರೆಯವರ ಜೊತೆಯಲ್ಲಿ ಸಣ್ಣ ಪುಟ್ಟ ಕಾರಣಕ್ಕೆ ಜಗಳ ಮಾಡ್ಕೊಳ್ತೀರಿ. ಅಕ್ಕಪಕ್ಕದವರ ಜೊತೆಯಲ್ಲಿ ಜಗಳವನ್ನು ಮಾಡ್ಕೊಂಡ್ಬಿಟ್ರೆ ಪ್ರತಿದಿನ ಬೆಳಗ್ಗೆ ನೀವು ಅವರ ಮುಖವನ್ನು ನೋಡಬೇಕು, ಅವರು ನಿಮ್ಮ ಮುಖವನ್ನು ನೋಡಬೇಕು. ಆ ಜಗಳ ದ್ವೇಷವಾಗಿ ಬೆಳೆದು ಬಿಟ್ಟರೆ ಬಹಳ ಕಷ್ಟವಾದೀತು. ಅದರಲ್ಲೂ ಕೂಡ
ವಾಹನದ ವಿಚಾರಕ್ಕೆ ಜಗಳವಾಗ್ತಕ್ಕಂಥದ್ದು, ಮನಸ್ತಾಪವಾಗ್ತಕ್ಕಂಥದ್ದು, ಇದನ್ನೆಲ್ಲ ಸಣ್ಣ ಪುಟ್ಟ ವಿಚಾರಗಳನ್ನು ಆದಷ್ಟು ಮುಕ್ತವಾಗಿ ಮಾತಾಡಿ ಗಮನಿಸಿ ಅದನ್ನು ಬಗೆಹರಿಸ್ಕೊಳ್ತಕ್ಕಂಥದ್ದು. ಎಲ್ಲರ ಜೊತೆಯಲ್ಲೂ ಕೂಡ ಬಹಳ ತಾಳ್ಮೆಯಿಂದ ವರ್ತಿಸಬೇಕು. ಕೋಪ ಮಾಡಿಕೊಂಡ್ರಿ ಜಗಳಗಳು ಪ್ರಾರಂಭ ಆಗ್ತಕ್ಕಂಥದ್ದಾಗುತ್ತೆ. ದೇವಿಯನ್ನು ಪ್ರಾರ್ಥನೆ ಮಾಡಿ ಕೆಂಪು ಹೂವಿನಿಂದ ದೇವಿಗೆ ಅರ್ಚನೆಯನ್ನು ಅಲಂಕಾರವನ್ನು ಮಾಡಿ ಸಂತೃಪ್ತಗೊಳಿಸಿ. ಶುಭವಾಗಿ.